ಪೀರಿಯಾಡಿಕ್ ಲೇಬರ್ ಫೋರ್ಸ್ ಸರ್ವೆ ನೀವು 2019-23 ಅದನ್ನು ನೀವು ನೋಡಿದ್ರೆ ಇನ್ಫಾರ್ಮರ್ ಸೆಕ್ಟರ್ ರಿಲೈಸ್ ಹೆವಿಲಿ ಆನ್ ದಿಸ್ ಸ್ಕೀಮ್. ಅರ್ಬನ್ ಪಬ್ಲಿಕ್ ವರ್ಕ್ಸ್, ಆನ್ಸಿಲರಿ ಸರ್ವಿಸಸ್, ಇದೆಲ್ಲ ಪೀರಿಯಾಡಿಕ್ ಲೇಬರ್ ಫೋರ್ಸ್ ಸರ್ವೆ 2019-23 ಏನು ಹೇಳುತ್ತೆ? ಅರ್ಬನ್ ಕ್ಯಾಶುಯಲ್ ಎಂಪ್ಲಾಯ್ಮೆಂಟ್ ಡಿಕ್ಲೈನ್ಡ್ ಫ್ರಮ್ 11.5% to 9.2% ಅಂತ ಹೇಳುತ್ತೆ. ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತು ಈ ಕಾಯ್ದೆ ಇವ್ರು ಏನು ಜಾರಿಗೆ ತಗೊಂಡು ಬಂದಿದ್ದಾರೆ ಸನ್ಮಾನ್ಯ ಅಧ್ಯಕ್ಷರೇ, ಮನ್ರೇಗಾವನ್ನು ರದ್ದು ಮಾಡುವ ಸಂದರ್ಭದಲ್ಲಿ ಲೋಕಸಭೆಯಲ್ಲಿ ಅಥವಾ ರಾಜ್ಯಸಭೆಯಲ್ಲಿ ಸಂಸತ್ತಿನಲ್ಲಿ ಸರಿಯಾದ ಚರ್ಚೆನ ಕೂಡ ಮಾಡದೆ, ಸಾರ್ವಜನಿಕರ ಜೊತೆಗೆ ಚರ್ಚೆ ಮಾಡದೆ, ಯಾವುದೇ ರಾಜ್ಯದ ಜೊತೆಗೆ ಚರ್ಚೆ ಮಾಡದೆ 90-10 ಇರ್ತಕ್ಕಂಥ ರೇಷಿಯೋ 10% ಮಾತ್ರ ರಾಜ್ಯಗಳು ಭರಿಸಬೇಕಾಗಿರ್ತಕ್ಕಂಥ ಒಂದು ಸ್ಕೀಮನ್ನು ನೀವು 40% ರಾಜ್ಯಗಳ ಮೇಲೆ ಹೊರೆ ಹಾಕಿರ್ತಕ್ಕಂಥ ಒಂದು ಸ್ಕೀಮ್ ಮಾಡಿ, ರಾಜ್ಯಗಳ ಜೊತೆಗೆ ಚರ್ಚೆ ಮಾಡದೆ ಮಾಡಿರ್ತಕ್ಕಂಥದ್ದು ಒಂದು ಫೆಡರಲ್ ಸ್ಟ್ರಕ್ಚರ್ಗೆ ಧಕ್ಕೆ ಆಗಿರ್ತಕ್ಕಂಥ ಒಂದು ನಡೆ ಅಂತ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ ಅಧ್ಯಕ್ಷರೇ. ಈ ಸ್ಕೀಮಿನ ಮುಖಾಂತರ ಬಹುಶಃ ಅವರು ಭ್ರಷ್ಟಾಚಾರ ಆಗಿದೆ ಅಂತ ಹೇಳ್ತಾ ಇದ್ರು ಸನ್ಮಾನ್ಯ ಅಧ್ಯಕ್ಷರೇ. ಆದ್ರೆ ಅವರು ಕಳೆದ 12 ವರ್ಷಗಳಲ್ಲಿ 17 ಲಕ್ಷ ಕೋಟಿ ರೂಪಾಯಿ ಸಾಲ ಶ್ರೀಮಂತರ ಸಾಲ ಮನ್ನಾ ಮಾಡಿದ್ದಾರೆ, ರೈಟ್ ಆಫ್ ಮಾಡಿದ್ದಾರೆ. ಅದು ದಿನ ದರೋಡೆ ಅಲ್ಲ ಅಧ್ಯಕ್ಷರೇ. ಗ್ರಾಮೀಣ ಭಾಗದ ಕೂಲಿ ಕಾರ್ಮಿಕರಿಗೆ, ಬಡವರಿಗೆ ಸೇರಿರ್ತಕ್ಕಂಥ ಹಣವನ್ನು ಆ ಸ್ಕೀಮನ್ನು ಮುಗಿಸುವಾಗ ಭ್ರಷ್ಟಾಚಾರ ಅಂತ ಹೇಳ್ತಾರೆ. ಆಯ್ತು, ಅದಕ್ಕೆ ಪರ್ಯಾಯವಾಗಿ ಭ್ರಷ್ಟಾಚಾರ ನಡೆದಿದ್ರೆ ಎಷ್ಟು ಜನರನ್ನು ನೀವು ಪತ್ತೆ ಹಚ್ಚಿ ಶಿಕ್ಷೆ ಆಗಿದೆ ಅಂದ್ರೆ 97% ಜನರು ಯಾರು ಭ್ರಷ್ಟಾಚಾರ ಮಾಡಿರ್ತಾರೆ, ಯಾರು ತಪ್ಪು ಮಾಡಿದ್ದಾರೆ ಈ ಸ್ಕೀಮಲ್ಲಿ ಅವ್ರಿಗೆಲ್ಲ ಶಿಕ್ಷೆ ಆಗಿರ್ತಕ್ಕಂಥ ಏಕೈಕ ಸ್ಕೀಮ್ ಅಂತ ನಾನು ಇವತ್ತು ಹೇಳಕ್ ಬಯಸ್ತಾ ಇದ್ದೀನಿ ಸನ್ಮಾನ್ಯ ಅಧ್ಯಕ್ಷರೇ.